ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ಗೆಣಸಿಕಾಯಿ ಹೋಳ್ಗೆ ಯಾವ ರೀತಿ ಮಾಡೋದ, ಸಿಂಪಲ್ಲಾಗಿ ಮಸ್ತಾಗಿ ಗೆಣಸಿಕಾಯಿ ಹೋಳ್ಗೆ ಮಾಡೋದ ತೋರಿಸ್ತಾನು. ಬನ್ನಿ ಫ್ರೆಂಡ್ಸ್ ನೋಡ್ರಿ, ಇವಾಗ ನಾನು ಈ ಥರ ಗೆಣಸಿಕಾಯಿ ತೊಗೊಂಡಿನಿ. ಗೆಣಸಿಕಾಯಿ ಅಂದ್ರೆ ಇದು ಹೊಲದಾಗ ಬೆಳಿತಾವೆ, ಹೊಲದೊಳಗೆ ನೆಲದಾಗ ಬೆಳಿತಾವೆ ಫ್ರೆಂಡ್ಸ್. ಇವ ನೋಡಿ ಫ್ರೆಂಡ್ಸ್, ಇದು ಏನಕ್ಕೆ ಕಾಣಕತ್ತಲ್ಲ ಕಪ್ಪದ, ಇದೇನು ಏನು ಹೊಲಸಲ್ಲ. ಇದು ನಾವು ಕುದಿಸಿ ತಕ್ಕೋತೀವಲ್ವ, ಆವಾಗ ಇದೆಲ್ಲ ಹೋಗ್ತೈತಿ, ಅಂದರೆ ಇದರ ಜೊತೆ ಎಲ್ಲ ಹೋಗ್ತೈತಿ ತೋರ್ಸಕತ್ತಿದ್ದಿ ನೋಡಿರಿ ಫ್ರೆಂಡ್ಸ್. ಇವಾಗ ಇದನ್ನೆಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿನಿ. ಇವಾಗ ಎಲ್ಲವನ್ನು ಮೊದಲ ಕ್ಲೀನೆಲ್ಲ ಮಾಡಿ ಈಗ ನೀರಲ್ಲಿ ತೊಳೆದ ಇವಾಗ ನಾನು ಒಂದು ಕುಕ್ಕರ್ ಒಳಗೆ ಹಾಕೋತೀನಿ. ಬನ್ನಿ ಫ್ರೆಂಡ್ಸ್, ನಾನು ಯಾವ ರೀತಿ ಗೆಣಸಿಕಾಯಿ ಹೋಳ್ಗೆ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಇವಾಗ ಇದ್ರಾಗೆಲ್ಲವನ್ನು ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ದೊಡ್ಡದಾದ್ರೂ ಕುಕ್ಕರ್ ತಗೋರಿ, ಸಣ್ಣದಾದ್ರೆ ಸಣ್ಣ ಕುಕ್ಕರ್ ತಗೋರಿ. ಈ ರೀತಿ ನೀರನ್ನು ಹಾಕೊಂಡ ಮೊದಲು ಕ್ಲೀನ್ ಮಾಡಿ ಇಟ್ಕೊಂಡ ಇದನ್ನು ಒಂದು ಸ್ವಲ್ಪ ನೀರು ಹಾಕಿ, ನಿಮಗೆ ಎಷ್ಟು ಬೇಕಂತ ನೀರು ಹಾಕೊಂಡ ಇದನ್ನು ಕುಕ್ಕರ ಲಿಡ್ಡನ್ನು ಕ್ಲೋಸ್ ಮಾಡಿರಿ. ಇವಾಗ ಇದನ್ನು ಕುದಿಯಾಕ ಇಡೋಣ. ಬನ್ನಿ ಫ್ರೆಂಡ್ಸ್, ಇವಾಗ ಹೆಂಗೆ ಕುದ್ದಾವಂತ ನೋಡೋಣ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಇದು ಭಾಳ ಸಾಫ್ಟು ಇಲ್ಲ, ಈ ಕಡೆ ಬೆರೆಸು ಇಲ್ಲ. ಈ ರೀತಿ ನೀವು ಮುಟ್ಟಿ ನೋಡ್ತಾ ಇದ್ದೀನಿ, ಈ ರೀತಿ ನೀವು ಕುದಿಸಿ ತಗೋಬೇಕು ರೀ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಇವಾಗ ಕುದ್ದಾವಂತ ಹೇಳಿ ಬನ್ನಿ ಇವಾಗ ನಿಮ್ಗೆ ತೋರಿಸ್ತಾನೆ. ನೋಡಿ ಇದು ನೋಡಿ ಬ್ಲ್ಯಾಕ್ ಏನಿದೆ ಎಲ್ಲ ಹೋಗ್ತಾ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಇದೇ ರೀತಿ ನೀವು ಎಲ್ಲವನ್ನು ಇದನ್ನು ಕ್ಲೀನ್ ಮಾಡ್ಕೋಬೇಕು, ಅಂದರೆ ಇದರ ಸೊಪ್ಪು ಎಲ್ಲ ತಗೋಬೇಕು ಫ್ರೆಂಡ್ಸ. ಭಾಳ ಈಸಿ ಐತ್ರಿ ಇದು ಮಾಡೋದು. ಆದರೆ ಇದನ್ನು ಹೋಳ್ಗೆ ಮಾಡೋದು ತುಂಬಾ ಸ್ವಲ್ಪ ಏನಂತಾರೆ ಅಂದರೆ ಸ್ವಲ್ಪ ಇದು ಮೆತ್ತಗಾಗಬಾರ್ದು ಅಷ್ಟೇ. ಇದು ಹಿಟ್ಟು ಚೆನ್ನಾಗಿ ಇದನ್ನು ಸಕ್ಕರೆ ಒಳಗೆ ಮಿಕ್ಸ್ ಮಾಡಿ ಕುದಿಸಿದ್ರೆ ಇದು ತುಂಬಾ ಈಸಿಯಾಗಿ ಬರ್ತೈತಿ. ನೋಡಿ ಈ ರೀತಿ ಎಲ್ಲವನ್ನು ಕ್ಲೀನಾಗಿ ತಕ್ಕೋಬೇಕು ನೀವು. ನೋಡಿ ಫ್ರೆಂಡ್ಸ್, ಈ ರೀತಿ ಜಾರ್ ತೊಗೊಂಡಿನಿ. ನೀವು ಯಾವ ರೀತಿ ಇದನ್ನು ಬೇಕಾಗಿದ್ದು ಏನು ಮಾಡ್ಕೋಬೋದು. ನೋಡಿ ತೋರಿಸ್ತಾ ಇದ್ದೀನಿ, ತುಂಬಾ ಈಸಿ, ತುಂಬಾ ಸುಲಭ, ತುಂಬಾ ಮಸ್ತಾಗಿ ಬರ್ತೈತಿ. ನೋಡಿ ಇದ್ರದ್ದು ಮಾಡ್ಬೋದು, ನೀವು ಇದ್ರದ್ದು ಮಾಡ್ಬೋದು, ಚೆನ್ನಾಗಿ ಬರ್ತದೆ. ಇದು ಮಾಡ್ಬೋದು, ಇದು ಸ್ವಲ್ಪ ಸಣ್ಣ ಆಗುತ್ತದೆ ಅಷ್ಟೇ. ಕರಿ ತುಂಬಾ ಈಸಿ, ಇದು ಏನಾಗಂಗಿಲ್ಲ. ಇದು ಕೈಯಿಂದ ಫ್ರೆಶ್ ಮಾಡಿದ್ರೆ ಇದು ಸಣ್ಣ ಆಗ್ತೈತಿ. ನೋಡಿ ನಾನು ಕೆರ್ಚೋದೇ ಬೇಡ, ತಾನಾಗಿ ಇದು ಇದನ್ನಾಗ್ತಾ ಇದೆ, ಸ್ಪ್ರೆಡ್ ಆಗ್ತಾ ಇದೆ. ಇದೇ ರೀತಿ ಇದನ್ನು ಮಾಡ್ಕೋಬೇಕು ಫ್ರೆಂಡ್ಸ್. ನೀವು ಇವಾಗ ಇದಕ್ಕೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಬರ್ರಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಸಕ್ಕರೆಯನ್ನು ಹಾಕೋರಿ ಫ್ರೆಂಡ್ಸ. ಸ್ವೀಟ್ ಅಂದ್ರೆ ಗೆಣಸಿಕಾಯಿ ಸ್ವಲ್ಪ ಮೊದಲು ಸ್ವೀಟ್ ಇರ್ತಾವೆ, ಅದಕ್ಕೆ ನೋಡಿ ಹಾಕೋರಿ. ನಾನು ಒಂದು ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದು, ಯಾಕಂದ್ರೆ ಗೆಣಸಿಕಾಯಿ ಸ್ವಲ್ಪ ಐತಲ್ಲ, ಅದಕ್ಕೆ ಜಾಸ್ತಿ ಇದ್ರೆ ಜಾಸ್ತಿ ಹಾಕೋತೀವಿ ಫ್ರೆಂಡ್ಸ. ನೋಡಿ ಫ್ರೆಂಡ್ಸ, ನಾನು ಯಾವ ರೀತಿ ಇದನ್ನು ಕುದಿಸಾಕತ್ತೀನಿ. ಇದನ್ನು ಹಿಂಗೆ ಕುದಿಸ್ಕೊಂಡು ಇದನ್ನು ರೆಡಿ ಮಾಡ್ಕೋರಿ ಇದ್ರೊಳಗೆ. ನೋಡಿ ಇಲ್ಲಿ ನಾನು ಯಾವ ರೀತಿ ಇದು ಆಗೈತೆ ಅಂಥೇಳಿ. ಇಷ್ಟು ಗಟ್ಟಿಯಾಗಿರಬೇಕು ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಜಾಸ್ತಿ ಗಟ್ಟಿ ಇದ್ರೂ ಪರವಾಗಿಲ್ಲ, ಆದರೆ ಇದು ಗಟ್ಟಿ ಇರಬೇಕು. ಮತ್ತು ಇದನ್ನು ಪೂರ್ತಿ ಕೂಲ್ ಆದ್ಬೇಕಾ ನೀವು ಹೋಳ್ಗೆ ಮಾಡೋಕ್ಕೆ ರೆಡಿ ಮಾಡಬೇಕು. ಬಿಸಿ ಇದ್ದಾಗ ಇದು ಬರೋಂಗಿಲ್ಲ, ಹೋಳ್ಗೆ ಹರಿತಾವ. ನೋಡಿ ಈ ರೀತಿ ಇದೈತಿ. ಇದನ್ನು ಒಂದು ಬಾಲ್ ಒಳಗೆ ಹಾಕಿ ನಾನು ರೆಡಿ ಮಾಡಿ ಇಟ್ಕೊತೀನಿ. ಈ ಥರ ನಾದಿ ಇಟ್ಟಿದ್ದೀನಿ ನೋಡ್ತಾವ. ನೋಡಿ ಇವಾಗ ಇದಷ್ಟು ಗಟ್ಟಿಯಾಗಿದೆ, ಇದು ತಣ್ಣಗಿದೆ, ಅಂದರೆ ಕೂಲಾಗಿದೆ. ಒಂದು ಬಾಕ್ಸ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಹೋಳ್ಗೆ ಯಾವ ರೀತಿ ಮಾಡೋದ ಬನ್ನಿ ತೋರಿಸ್ತೀನಿ. ನಾನು ಈ ಅಳತಿ ಅಷ್ಟ ಕನಕ ಹಿಟ್ಟನ್ನು ತಗೊಂಡಿದ್ದೀನಿ. ನೀವು ಕನಕ ಆದ್ರೆ ಅನ್ಬೋದು, ನಾವು ಕನಕ ಅಂತೀವಿ. ನೋಡಿ ಫ್ರೆಂಡ್ಸ್, ಇದು ಗಟ್ಟಿ ಆಗೈತಿ. ನೋಡಿ ಈ ರೀತಿ ನನ್ನ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಈ ಹಿಟ್ಟನ್ನು ಅಂದ್ರೆ ಹೂರಣವನ್ನು ಈ ರೀತಿ ಕೈ ಒಳಗೆ ಎರಡು ಕೈಯಿಂದ ಸಹಾಯದಿಂದ ಇದನ್ನು ಯಾವ ರೀತಿ ನಾನು ತುಂಬ್ಕೊಳಕತ್ತೀನಿ. ನೋಡಿರಿ ಫ್ರೆಂಡ್ಸ, ಭಾಳ ಅಂದ್ರೆ ಭಾಳ ಈಸಿ ಐತಿ, ಭಾಳ ಮಸ್ತ್ ಆಗ್ತದೆ. ಇದು ಸೇಮ ಕಡಲೆಬೇಳೆ ಹೋಳಿಗೆ ಮಾಡ್ದಂಗೆ. ಕಡಲೆಬೇಳೆ ಕುದಿಸ್ಬೇಕು, ಸಕ್ಕರೆ ಸೇರಿಸ್ಬೇಕು, ಮತ್ತು ಬೇಳೆದ ಬೇರೆ ಥರನೂ ಬರ್ತೈತಿ. ಇದು ಸಿಂಪಲ್ಲಾಗಿ ಬರೀ ಇದು ಗೆಣಸಿಕಾಯಿ ಹೋಳಿಗೆ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಫ್ರೆಂಡ್ಸ್, ಎಲ್ಲರೂ ಇಷ್ಟಪಡ್ತಾರೆ. ನೋಡಿ ಫ್ರೆಂಡ್ಸ್, ಈ ರೀತಿ ಕೈ ಬಿಡದೆ ನೀವು ಲಟ್ಟಿಸ್ಕೋರಿ. ಸ್ವಲ್ಪ ನಿಧಾನಕ್ಕೆ ಲಟ್ಟಿಸ್ರಿ, ಯಾಕಂದರೆ ಹರಿ ಸಾಧ್ಯತೆ ಇರ್ತಾವ. ಅಂದ್ರೆ ಹಿಟ್ಟು ಸಾಫ್ಟ್ ಭಾಳ ಇರ್ತೈತೆ ರೀ ಇದು ಒಳಗಿನ ಹೂರಣ. ಅದಕ್ಕೆ ನೋಡಿದಲ್ಲ ಯಾವ ರೀತಿ ಇದನ್ನ ಹೋಳ್ಗೆ ಮಾಡಿ ಅಂತೇಳಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ಬೇಯಿಸಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಡ್ರಿ. ಗೆಣಸಿಕಾಯಿ ಹೋಳ್ಗೆ ನಮ್ಮ ಮನೆ ಒಳಗೆ ಭಾಳ ಇಷ್ಟಪಡ್ತೀವಿ ನಾವು. ಗೆಣಸಿಕಾಯಿ ಸೀಸನ್ ಬಂದ್ರೆ ವಾರದಾಗ ಒಮ್ಮೆ 2 ಸಲ ಆದರೂ ನಾವು ಮಾಡ್ತೀವಿ ಫ್ರೆಂಡ್ಸ.
ನೋಡಿದ್ರಲ್ಲ ಫ್ರೆಂಡ್ಸ ಯಾವ ರೀತಿ ಹೋಳಿಗೆ ಆಗಿತ್ತು ಅಂಥೇಳಿ. ಹೋಳಿಗೆ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸ್ರಿ. ಹಂಗೆ ನಿಮ್ಗೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಹೇಳ್ತಾ ಮತ್ತೊಂದು ವ್ಲಾಗ್ ಜೊತೆ ಬರ್ತೀನಿ. ಥ್ಯಾಂಕ್ ಯು.